ನಮ್ಮಮ್ಮ ಅಳ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿ ತಗೊಂಡಿದೀವಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಅಂಡ್ ಫೀಡಿಂಗ್ ಕೂಡ ಈಸಿ ಆಗುತ್ತೆ ತುಂಬಾ, ಬಿಕಾಸ್ ಇದ್ರ ಒಂದು ಕಟ್ ಕೊಟ್ಟಿದ್ದಾರೆ ಅಲ್ಲ. ನಡು ಕಣ್ಣಲ್ಲಿದೆ ಕಣ್ಣು. ಅದು ಪಲ್ಲಿಕ್ಕಂತೆ ಇದು ಪಲ್ಯ. 3, 2, 1 and go. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ಲರ ಬಾಳಲ್ಲಿ ಸುಖ ಸಮೃದ್ಧಿ ಸಂಪತ್ತಿ ಪ್ರತಿಯೊಂದು ತರಲಿ, ಒಳ್ಳೆ ಒಳ್ಳೆ ಆಯಸ್ಸು ತರಲಿ, ಒಳ್ಳೆ ಒಳ್ಳೆ ಥ್ಯಾಂಕ್ ಯು. ಒಳ್ಳೆ ಆರೋಗ್ಯ ಕೊಡ್ಲಿ ಎಲ್ರಿಗೂ. ಎಂಜಾಯ್ ಮಾಡಿ, ಪಾಸಿಟಿವ್ ಆಗಿರಿ, ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ. ಎಲ್ರಿಗೂ ಮಾಡಿ, ಎಲ್ರಿಗೂ ಮಾಡಿ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಾವು ಫೋಟೋ ತೆಗಿಯೋಣ. ಓಕೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಸ್, ಇವಾಗ ಹೊಸ ವರ್ಷದ ಒಂದು ವ್ಲಾಗ್ ಅಂದರೆ ಪಾರ್ಟ್ 2 ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವ್ಲಾಗ್ ಇಲ್ಲಿಗೆ ಮುಗಿಸಿದ್ದೆ, ಮತ್ತೆ ಇಲ್ಲಿಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗ್ ಕಂಪ್ಲೀಟಾಗಿ ನೋಡಿ, ಎಂಜಾಯ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಓಕೆ ಫ್ರೆಂಡ್ಸ್, ನಾನು ಈ ಒಂದು ವೈಟ್ ಕಲರ್ ಡ್ರೆಸ್ ಹಾಕೊಂಡಿದ್ದೀನಿ, ಅಂದ್ರೆ ಆಫ್ ವೈಟ್ ಕಲರ್ ಡ್ರೆಸ್. ಸೊ ಯಾಕಪ್ಪ ನಾನು ಫಸ್ಟ್ ನ್ಯೂ ಇಯರ್ಗೆ ಇದೇ ಡ್ರೆಸ್ ಹಾಕೊಂಡಿದ್ದೀನಿ ಅಂತಂದ್ರೆ ಸ್ವಲ್ಪ ಪಾಸಿಟಿವಿಟಿ ಇರ್ಲಿ, ಒಂದ್ ಸ್ವಲ್ಪ ಲೈಫ್ ಅಲ್ಲಿ ಪೀಸ್ ಇರ್ಲಿ ಅಂತ, ಕಾಮ್ ಪೀಸ್ ಎಲ್ಲ ಇರ್ಲಿ ಅಂತ, ಒಂದು ವೈಬ್ ಚೆನ್ನಾಗಿರ್ಲಿ ಅನ್ಕೊಂಡು ಈ ಒಂದು ಕಲರ್ ನ ಚೂಸ್ ಮಾಡಿದೆ. ಸಿಂಪಲ್ ಆಗಿದೆ ತುಂಬಾನೇ. ಅಂಡ್ ನಾನು ಮಿಂತ್ರಾ ಇಂದ ತಗೊಂಡಿರೋದು. ಕೊಲಾಬ್ರೇಷನ್ ಏನೂ ಅಲ್ಲ. ಲಿಂಕ್ ನಾನು ಕೊಟ್ಟಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೊಳ್ಳಿ. ಅರೌಂಡ್ 900 ಏನೋ ತಗೊಂಡಿರೋದು ಡ್ರೆಸ್. ಇದು ಡಿಸ್ಕೌಂಟ್ ಇತ್ತು ಅವಾಗ, ಇವಾಗ ಹಾಕಿದ್ದೀನಿ ಲಿಂಕ್ ನೋಡಿ. ಡಿಸ್ಕೌಂಟ್ ಇದ್ರೆ ತಗೊಳ್ಳಿ, ನನಗೆ ನಿಮ್ ಇಷ್ಟ ಫ್ರೆಂಡ್ಸ್. ಸೊ ಪ್ಯಾಂಟ್ ಬಂದು ಈ ತರ ಪ್ಯಾಂಟ್, ನಂಗೆ ಪ್ಯಾಂಟೇ ಇಷ್ಟ ಇದೆ ತುಂಬಾ. ಒಂಥರ ಹಳೆ ಕಾಲ ಟೈಮಲ್ಲಿ ಓಲ್ಡ್ ಸ್ಕೂಲ್ ಪ್ಯಾಂಟ್ ಇದು. ಸೊ ಸಿಂಪಲ್ ಆಗಿ ತಗೊಂಡಿದೀವಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಅಂಡ್ ಫೀಡಿಂಗ್ ಕೂಡ ಈಸಿ ಆಗುತ್ತೆ ತುಂಬಾ, ಬಿಕಾಸ್ ಇದ್ರ ಒಂದು ಕಟ್ ಕೊಟ್ಟಿದ್ದಾರೆ ಅಲ್ಲ, ಈಸಿ ಆಗುತ್ತೆ ಅನ್ಕೊಂಡು ಕಂಫರ್ಟೇಬಲ್ ಆಗಿದೆ. ಸೊ ಇದು ನನ್ನ ಔಟ್ಫಿಟ್. ನೈಸ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಫೋಟೋ ಶೂಟ್ ನಡೀತಾ ಐತೆ, ಸ್ಟೇಟಸ್ ಹಾಕಕ್ಕೇನು. ಇನ್ನು ನಮ್ಮ ಯಜಮಾನ್ರು ಬಂದ್ರು. ರೀ, ಡಿಕ್ಕಿ ಓಪನ್ ಮಾಡ್ರಿ, ಡಿಕ್ಕಿ ಓಪನ್ ಮಾಡಪ್ಪ. ಮಾಡಿದ್ಯಾ? ನಮ್ ಕಾರ್ ಹೆಂಗಾಗಿದೆ ಅವತಾರ. ಅಕ್ಕ, ಜೀಜು ಜಾಕೆಟ್ ಇಲ್ಲೇ ಇದೆ, ನೆನಪಿಸ್ಕೊಂಡು ತಗೊಳ್ರೆ. ಇವಾಗ ಲಡ್ಡು ಇಲ್ಲಿ ಜರ್ಕೋ. ಚಪ್ಲಿ, ಬರೀ ಚಪ್ಲಿಗಳು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನಾವ್ ಇಲ್ಲಿ ಬಿಗ್ ಬಾಸ್ ನೋಡ್ತಾ ಇದೀವಿ ಕಾರಲ್ಲಿ. ಅಂಡ್ ನಮ್ಮಮ್ಮ ಅಳ್ತಾ ಇದಾರೆ. ಮಮ್ಮಿ, ನೀನ್ ಯಾಕೆ ಮಮ್ಮಿ ಅಳ್ತಿದ್ಯಾ? ಯಾಕೆ ಅಳ್ತಿದ್ಯಾ? ಅಮ್ಮ ಬಂದಾರ ಅಳ್ತಾವಳಲ್ಲ, ನನಗೂ ಒಳಗುತ್ತೆ. ನೀನ್ ಏನ್ ಎನ್ಸ್ಕೊಂಡು ಅಳ್ತಿದ್ಯಾ? ಏನಿಲ್ಲಪ್ಪ, ಅಲ್ಲಿ ನೋಡ ಅಳು ಬರ್ತಾರ ನನಗೆ. ಅಯ್ಯೋ ಮಮ್ಮಿ. ಕೋಡಿ ಕೋಡಿ ಕೋಡಿ. ಫ್ರೆಂಡ್ಸ್, ವಾಟರ್ ಮಿಲನ್ ತಿಂತಾ ಇದೀವಿ ನಾವು. ಏನ್ ಯಾಕ? ಏ ಮಮ್ಮಿ, ಬಿಗ್ ಬಾಸ್ ನೋಡಿ ಅಳ್ತಾ ಇದ್ ಕಡೆ. ನಾನು ಟ್ಯಾಬಲ್ ಬಿಗ್ ಬಾಸ್ ಹಾಕಿದ್ನಲ್ಲ, ಅದ್ ನೋಡಿ ಅಳ್ತೈತೆ. ಅಯ್ಯೋ ಫ್ರೆಂಡ್ಸ್, ವಾಟರ್ ಮಿಲನ್ ಬಿದ್ದೋಯ್ತು. ಸ್ವಲ್ಪ ಬಿದ್ದು. ಓ ಸರಿ, ಎಲ್ಲಿದ್ದೀರಾ? ಆಯ್ತಲ್ಲ, ಅಕ್ಕಪಕ್ಕ ಯಾವ್ದಾದ್ರು ಒಂದ್ ಜಾಗಕ್ಕೆ ಹೋಗಿ ನೋಡ್ಕೊಂಡ್ ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ಜಸ್ಟ್ ದೇವಸ್ಥಾನಕ್ಕೆ ಬಂದ್ವಿ. ಅಂಡ್ ಅಕ್ಕ ಕೂಡ ಬಂದಿದ್ದಾರೆ, ಅವ್ರ ಕಾರ್ ಇಲ್ಲೇ ಪಕ್ಕದಲ್ಲೇ ಪಾರ್ಕ್ ಆಗಿರೋದು. ಸೊ ಐ ಗೆಸ್ ಅವ್ರು ಮುಂದಕ್ಕೆ ಹೋಗಿರ್ಬೇಕು ಅನ್ಕೋತೀನಿ. ಅಂಡ್ ಇವಾಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾವ್ರೆ, ಮಮ್ಮಿ ಡ್ಯಾಡಿ ಅಕ್ಕ ಎಲ್ಲರೂ ಹೋಗ್ತಾ ಇದಾರೆ. ಬಟ್ ನಾನ್ ಮಾತ್ರ ಇಲ್ಲೇ ಉಳ್ಕೋತೀನಿ, ಬಿಕಾಸ್ ನಾನು ಹೋಗಂಗಿಲ್ಲ, ಹೊರಗಡೆ ಆಗಿರಲ್ಲ, ಸದಿಗೆ ಹೋಗಂಗಿಲ್ಲ ದೇವಸ್ಥಾನಕ್ಕೆ. ಸೊ ಮೋಸ್ಟ್ಲಿ ನಾನು ಹಾಗೂ ಲಡ್ಡು ಆಚೆನೇ ಇರ್ತೀವಿ, ಅವ್ರು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ. ಅಕ್ಕಂಗೆ ಹೇಳಿರ್ತೀನಿ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿರು ಅಂತ. ಕ್ಯಾಮ್ರಾ ಎಲ್ಲ ಇದ್ರೆ ತಗೋತಾಳೆ, ಇಲ್ಲ ಅಂತಂದ್ರೆ ಗೊತ್ತಿಲ್ಲ, ತಗೊಳಕ್ಕಾಗಲ್ಲ. ಸಂಬಿ, ಸಂಬು ಸಂಬು, ಶಿವ ಶಿವ ಸಂಬು. ಯಾಕ್ರಿ? ಹಚ್ಚಿದಿರ್ಲಿ
ಏನಾಯ್ತು ದರ್ಶನ? ಒಳಗಡೆ ರಶ್ ಇಲ್ವಾ? ಪ್ರಸಾದನು ಕೊಡ್ತಾವ್ರ ತಾನೇ? ತಗೊಳ್ಳಿ ಹೋಗಿ. ಬನ್ರಿ ಈ ಕಡೆ, ನಾಚ್ಕೋಬೇಡಿ, ನನ್ ಗಂಡನೇ ನೀವು. ಓಕೆ, ಸೊ ದೇವ್ರ ದರ್ಶನ ಮಾಡಿದ್ರಾ? ಮಾಡಿದೆ. ಏನಂತ ಬೇಡ್ಕೊಂಡ್ರಿ? ಏನು ಬೇಡ್ಕೊಂಡೆ? ಏನು ಹೇಳು, ಥ್ಯಾಂಕ್ ಯು ಆದ್ರೂ ಹೇಳ್ಬೇಕು ತಾನೆ? ದೇವ್ರೆ ಹಂಗಂತ ಅವಾಗ ಹೇಳ್ತಾ ಇರೋ ಸರಿ ಹೋಗುತ್ತೆ. ಸರಿ, ನಾನು ಹೆಂಗ್ ಕಾಣಿಸ್ತಾ ಇದೀನಿ ಹೇಳಿ? ಇಲ್ಲ, ಚೆನ್ನಾಗಿದೆ, ಬಟ್ಟೆ ಚೆನ್ನಾಗಿದೆ. ಅಂಡ್ ನಾವ್ ಇಬ್ರು ಟ್ವಿನ್ನಿಂಗ್ ಮಾಡ್ತಾ ಇದೀವಿ. ನೋ, ದಿಸ್ ಇಸ್ ಗ್ರೇ. ಅದೊಂಥರ ಆಫ್ ವೈಟ್ ತರ, ಇದು ಒಂಥರ ಆಫ್ ವೈಟ್ ತರ. ಏನಂದ್ಬಿಟ್ಟಮ್ಮ. ಹಾಯ್ ಅನು, ಹಾಯ್ ಅನು, ಹಾಯ್. ನಮಸ್ತೆ ಮನುಮ ಲಡ್ಡು, ನಮಸ್ತೆ, ಗುಡ್ ಮಾರ್ನಿಂಗ್. ಲಡ್ಡು ಕಣ್ಣಲ್ಲಿದೆ ಕಣ್ಣು? ಅಯ್ಯ, ಕೈಯಲ್ಲಿದೆ ಕೈ? ಕೈಯಲ್ಲಿದೆಯಮ್ಮ, ಕೈಯಲ್ಲಿದೆ. ತೋರ್ಸ ಪರವಾಗಿಲ್ಲ. ನಾನು ತುಂಬಾ ತಿಂಗಳಾದ್ಮೇಲೆ ಲಡ್ಡುಗೆ ಕಪ್ಪು ಹಾಕಿರೋದು, ಏನೋ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾವನೆ. ಸೊ ಫ್ರೆಂಡ್ಸ್, ಎಲ್ರದ್ದು ದರ್ಶನ ಆಯ್ತು. ಅಂಡ್ ನಂದು ನನ್ಗೆ ಫ್ಲೈಂಗ್ ಕಿಸ್ ಕೊಡಮ್ಮ. ಅವ್ನಿಗೆ ಇವಾಗ ಮೂಡಿಲ್ಲ. ಸೊ ನನಗೆ ವಿಡಿಯೋ ಕಾಲ್ ಕೂಡ ಮಾಡುದು, ದೇವಸ್ಥಾನ ಒಳಗಡೆ ಹೋಗಿ ದೇವ್ರನ್ನ ತೋರ್ಸಕ್ಕೆ ಅಂತ ವಿಡಿಯೋ ಕಾಲ್ ಮಾಡುದು ನೋಡಿದೆ. ಇಲ್ಲಿಂದಾನೇ ದೇವ್ರನ್ನ ಬೇಡ್ಕೊಂಡೆ ಕೂಡ. ಅಂಡ್ ಅಲ್ಲೇ ಪ್ರಸಾದ ಕೂಡ ಕೊಟ್ರು. ಅರುಣ್ ಹಾಗೂ ನಾವು ಇಬ್ಬರೇ ತಿಂದಿಲ್ಲ ಅನ್ಸುತ್ತೆ. ಅಲ್ಲಿ ಎಲ್ರಿಗೂ ಊಟ ಆಯ್ತು ಅನ್ಕೋತೀನಿ. ಪ್ರಸಾದ ಕೊಟ್ಟಿದ್ರು. ಮಮ್ಮಿ ಹೇಳಿದ್ರು, ಬಾ ನಿಂಗೆ ಒಂದ್ 2 ತಿನ್ನಿಸ್ತೀನಿ, ಆಚೆ ಬಂದಿ ಅಂತ. ಬಟ್ ನಾನು ಬೇಡ ಅಂದ್ರೆ ಈ ಟೈಮಲ್ಲಿ ಬೇಡ ಅಂತ ಅನ್ಕೊಂಡು ನಾನು ತಿನ್ನಕ್ ಹೋಗಿಲ್ಲ. ಸೊ ಮೇ ಬಿ ನಾವು ಹೋಟ್ಲಲ್ಲಿ ತಿನ್ಬೇಕಾಗುತ್ತೆ. ಅಂಡ್ ಇದು ಯಾಕೆ ಅಂತ ಹಾಕಿದ್ರೆ ಬಿಕಾಸ್ ತುಂಬಾ ಬಿಸಿಲಿದೆ ಫ್ರೆಂಡ್ಸ್, ಟ್ಯಾನ್ ಆಗ್ತೀನಿ ಅಂತ ಅನ್ಕೊಂಡು ಹಚ್ಕೊಂಡಿದ್ದೆ ಅಷ್ಟೇನೆ. ಸೊ ನೆಕ್ಸ್ಟ್ ಪ್ರಯಾಣ ಎಲ್ಲಿಗೆ ಅಂತ ಅಂದ್ರೆ ಮೋಸ್ಟ್ಲಿ ಯಾವ್ದಾದ್ರು ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಬಹುದು. ಬಟ್ ಎಲ್ರದ್ದು ಊಟ ಆಗಿದೆ, ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಅದಾದ್ಮೇಲೆ ಅಕ್ಕ ಮನೆಯಿಂದ ಮತ್ತೆ ನಮ್ಮ ಮನೆಗೆ ಪ್ರಯಾಣ ಅಷ್ಟೇ. ಈ ದಿವಸ ಹಾಗೆ ಮುಗ್ದೋಗುತ್ತೆ. ತುಂಬಾ ಬಿಸಿಲಿದೆ. ಸೊ ಈ ದೇವಸ್ಥಾನ ಬಂದು ಫ್ರೆಂಡ್ಸ್ ಹೊನ್ನಾವ ಮಂತ್ರಾಲಯ ದೇವಸ್ಥಾನ ಅಂತ. ತುಂಬಾ ಲೈಕ್ ಒಂಥರ ಪೀಸ್ ಹಾಗೂ ಒಂಥರ ಚೆನ್ನಾಗಿ ಅನಿಸುತ್ತೆ ದೇವಸ್ಥಾನಕ್ಕೆ ಬಂದರೆ. ನಂದು ತುಂಬ ಹೇಳ್ತಾ ಇಲ್ಲು ದೇವಸ್ಥಾನಕ್ಕೆ ಬಗ್ಗೆ ಹೋಗಬೇಕು ಅಂತ. ಸೊ ಫೈನಲಿ ಇಲ್ಲಿಗೆ ಬಂದ್ವಿ, ದರ್ಶನ ಕೂಡ ಆಯಿತು. ಅನ್ಫಾರ್ಚುನೇಟ್ಲಿ ನಂದು ಮಿಸ್ ಆಯಿತು. ಬಟ್ ಖಂಡಿತವಾಗ್ಲೂ ಮತ್ತೆ ಇನ್ನೊಮ್ಮೆ ಬಂದು ದೇವರ ದರ್ಶನ ಖಂಡಿತವಾಗ್ಲೂ ಮಾಡ್ಕೋತೀನಿ. ಸೊ ನಿಮ್ಗೆ ಬೇಕಾದರೆ ಅಂದರೆ ಲೊಕೇಶನು ಬೇಕು ಅಂತ ಅಂದರೆ ನೀವು ಗೂಗಲ್ ಮ್ಯಾಪ್ಸಲ್ಲಿ ಸರ್ಚ್ ಮಾಡ್ಬೋದು, ಹೊನ್ನಾವ ಮಂತ್ರಾಲಯ ದೇವಸ್ಥಾನ. ಸೊ ಹತ್ತತ್ರ ಮಾಗಡಿ ರೋಡ್ ಹತ್ರನೇ ಬರೋದು. ಸೊ ನೀವು ಅದನ್ನ ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಸಿಕ್ಕಿಲ್ ಮಮ್ಮಿ ಎಷ್ಟು ಫೋನ್ ಮಾಡಿದ್ವಿ ರಿಂಗಿಂಗ್ ಆಗಿದೆ ಗೊತ್ತಾನೆ, ನಾಟ್ ರೀಚಬಲ್ ಬರ್ತಾರೆ. ನನ್ನ ಹತ್ರ ಇದೆ ಅವಳು ಫೋನ್. ನೋಡಿ ಫ್ರೆಂಡ್ಸ್, ಈ ಒಂದು ಜಾಗ ಈ ತರ ಇದೆ. ಇದು ಫುಲ್ ಪಾರ್ಕಿಂಗ್ಗೆ ಬಿಟ್ಟವ್ರು ಅನ್ಸುತ್ತೆ. ಆ್ಯಂಡ್ ಈ ಕಡೆ ಅಂದರೆ ಸಣ್ಣ ಪುಟ್ಟ ಅಂಗಡಿಗಳು ಕೂಡ ಇಟ್ಟಿದ್ದಾರೆ. ನೋಡ್ಬೋದು, ಆಟೋ ಹತ್ರ ಎಲ್ಲ ಇಟ್ಟಿದ್ದಾರೆ. ನೀರು ಬಾಟ್ಲು ಅಥವಾ ಬೇಲ್ಪುರಿ. ಒಂದು ಬೇಲ್ಪುರಿ ಮಾಡ್ತಾರೆ, ಬಂದು ಅಂತ ತಗೊಳ್ಳೋಣ. ಹಿಡ್ಕೊಂಡು ಸ್ವಲ್ಪ ಕೆಲಸ ಇದೆ. ಅಂಕಲ್ ಫೋನ್ ಆ ಥರ ಇದೆ, ಸ್ವಿಚ್ ಆಫ್ ಫೋನ್ ಕೂಡ ನಂದೂರು ಮಾಡಿ.
ನಂತರ ಇದೆ ಎಲ್ಲಾ ಫೋನು ಅರುಣ್ ಹತ್ರನೇ ಇರೋದು. ಬರ್ತಾರ ಬಿಡ್ಡೇಡಿ. ಲಕ್ಷಿತ್ ಏನೋ ಮಾಡ್ತಿದ್ಯಾ? ಬಾಜಿ ಬಾರೆ. ಏ ಚಪ್ಲಿ ಹಾಕೊಳ್ಳೋ, ಶೂಸ್ ಹಾಕೊಳ್ಳೋ ಸಿಪ್ಪಿ. ಬನ್ನಿ ಓಡೋಣ ಅಂತಲೇ ಕರೀತಿದ್ದಾರೆ. ಎಲ್ರು ಊಟ ಮಾಡಿದ್ರಾ? ಕಾಲ್ ನೋಡು ಕಾಲಂಗೆ ಹೋಗ್ತಾನೆ. ಶೂರ್ ಬೇಕು. ಇವಳೆ ಕ್ಯಾಟ್ ವಾಕ್ ಮಾಡ್ಕೊಂಡ್ ಬರ್ತಾಳ ನನ್ ತಂಗಿ. ಹಜ್ಮುಲ ತೋರ್ಸಿ. ಏ ಇನ್ನೊಂದ್ ಕಲರ್ ಬರುತ್ತಲ್ಲ, ಇದು ಹಜ್ಮುಲ. ಹಜ್ಮುಲ ಹಜ್ಮುಲ ಅಂತಾಳೆ. ಯಾವ್ದೋ ₹1 6 ಬರೋದು, ಇವಾಗ ₹2 3 4 ಅಷ್ಟೇ ಬರೋದು. ಅಷ್ಟೇನಾ? ಇದು ಚಾಕ್ಲೇಟ್ ಅಲ್ಲ ಕಣಮ್ಮ, ಚಾಕ್ಲೇಟ್ ತರ ಅಷ್ಟೇ. ಏನೇನೋ ಹೇಳ್ತೀನಿ, ಗೊತ್ತಿಲ್ಲ. ಸಿಂಬಣ್ಣ ಮಡಕೆ ಪಾತ್ರೆಗಳೆಲ್ಲ ತಗೋತಾಳ್ಕಣೆ. ನಾನು ತಗೋಬೇಕಣೆ. ಏನು ಮಾಡ್ತಿದ್ಯಾ ಅಕ್ಕ? ನಿಮ್ಗೆ ಏನಂದ್ರೆ ಫೀಲಿಂಗ್ ಒಬ್ಬೊಬ್ರು ಕೈಯಲ್ಲಿ ಒಬ್ಬೊಬ್ರು ಮಾಡಿರ್ತಾರಲ್ಲ ಅಂತ. ಸೊ ಇದೆಲ್ಲ ಪಾಟ್ರಿ ಇದೆ ಇಲ್ಲಿ. ಸ್ವಲ್ಪ ಪಾಟ್ಸ್ ಎಲ್ಲ ತಗೊಳ್ಳೋಣ ಅಂತ ಮನೆಗೆ, ಮನೆಯಲ್ಲಿ ಅಡಿಗೆ ಮಾಡೋಣ ಅಂತ. ಹೌದಾ? ಒಳ್ಳೇದು ಮಾಡ. 3 ಐಟಮ್ ಪ್ಯಾಕ್ ಮಾಡ್ಬಿಡು. ಕಡಿಮೆ ಮಾಡ್ಕೊಂಡು ಕೊಡಿಲ್ಲ. ₹10 ಕಡಿಮೆ. ಅದು ಉರುಳೆ, ಅದೇ ಹೂವು ಹಾಕಿ ನೀರು ಹಾಕ್ತಾರೆ. ಅದು ಹೊಸ ಫ್ರೆಶ್ ಪೀಸ್ ಬೇಕಾದ್ರೆ ತೋರಿಸ್ತೀನಿ. ತಗೊಂಡೇನೆ ಮತ್ತೆ ಬರ್ತಾ ಇರ್ತೀರಿ. ಇದು ಮೊಸರಂತೆ, ಅದು ಪಲ್ಯಕ್ಕಂತೆ, ಇದು ಪಲ್ಯ, ಅದು ಸಾಂಬಾರ್ಗೆ. ಇದು ಇದಕ್ಕೊಂದು ಈ ತರ ಬ್ಲ್ಯಾಕ್ ಕಲರ್ ತಗೊಳ್ಳೆ. ಅದು ಒಬ್ಬೊಬ್ರು ಯೂಸ್ ಮಾಡಲ್ಲ. ಹೌದಾ? ಓಕೆ. ಇದು ಹಂಗಿದ್ರೆ ಬೇಡ, ಈ ತರ ತಗೊಳ್ಳಿ ಅಕ್ಕ. ಇಲ್ಲಿದೆ ನೋಡು ಮೇಲ್ಗಡೆ. ಇದು ಡಕ್ಕನ್ ಮುಚ್ಚೈತಲ್ಲ. ಅದೇ ತರ ಎಲ್ಲಿದೆ ಅದು? ಒಂದು ಪ್ಯಾಕ್ ಮಾಡ್ತಾವ್ರೆ. ಅದು ಮೀಡಿಯಂ, ಅದು ₹400. ದೊಡ್ಡದೆಲ್ಲ ಅದು ವ್ಯಾಲ್ಯೂಮ್ ಜಾಸ್ತಿ, 2 kg. ಈಗ ಎಲ್ಲ ಅದು ಪ್ಯಾಕ್ ಮಾಡಕ್ ಕೊಡ್ತಾರೆ. ಪ್ಯಾಕ್ ಇಲ್ಲೇ ಇದೆ, ಇಲ್ಲೇ ಇದೆ. ಇದನ್ನ ನೆನ್ಸ್ಬೇಕಾ ನೀರಲ್ಲಿ? ಹೆಂಗ್ ಮಾಡೋದು ನೋಡಿ. ಬರೀ ಮುಚ್ಚು ಅಂದ್ರೆ ಕಷ್ಟ ಅದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಮಣ್ಣಿನ ಪಾತ್ರೆ ಆಗಿರಲಿ ಅಥವಾ ಈ ಥರ ಏನಂತಾರೆ ದೀಪಗಳಾಗಿರಲಿ, ಇಲ್ಲಾಂದರೆ ಇದು ಉಪ್ಪಿನಕಾಯಿ ಎಲ್ಲ ಇರೋಕ್ಕೆ ಭರಣಿಗಳು ಇರ್ತಾವಲ್ಲ ಅದಾಗಿರಲಿ, ತುಂಬಾ ಚೆನ್ನಾಗಿದ್ದು ಫ್ರೆಶ್ ಪೀಸ್ ಆಗಿದ್ದು ಅಂತಲೇ ಹೇಳ್ಬೋದು. ಬಟ್ ನನಗೆ ದೀಪಗಳು ತಗೋಬೇಕು ಅಂತ ಆಸೆ ಇತ್ತು, ಬಟ್ ಇಡೋಕ್ಕೆ ಜಾಗ ಇಲ್ಲ. ಸರಿ ಆಯಿತು, ಮಣ್ಣಿನ ಪಾತ್ರೆನ ತಗೊಳ್ಳೋಣ ಅಂತ ಅಂದ್ಕೊಂಡು ಒಂದು 2-3 ತಗೊಂಡೆ. ನನ್ನ ಒಂದು ಸಮಾಧಾನಕ್ಕೆ ಮಮ್ಮಿ ಹೇಳಿದ್ರು, ಯಾಕೆ ಬೇಕು ನಿನಗೆ ಇವೆಲ್ಲ, ಸುಮ್ಮನೆ ಇರು ಅಂತ. ನಾನಿಲ್ಲ ಮಮ್ಮಿ, ನಾನು ಸುಮ್ಮನೆ ಇದ್ದಿದ್ದು, ನಾನು ಏನು ಮಾಡ್ಕೋತಾನೆ ಇಲ್ಲ, ಏನು ತಗೊಂಡೇ ಇಲ್ಲ, ಬಟ್ ಈ ಸತಿ ನಾನು ತಗೊಳ್ಳೇಬೇಕು ಅಂತ ಅಂದ್ಕೊಂಡು ತಗೊಂಡೆ. ಹೌದು, ಅಡುಗೆಲ್ಲ ಮಾಡೋದು ಅತ್ತೆ ಮನೇಲೇ, ಅಂದರೆ ಸ್ಟೀಲ್ ಪಾತ್ರೆ, ಮಾಮೂಲಿ ಪಾತ್ರೆಯಲ್ಲಿ ಅಡುಗೆ ಮಾಡೋದು. ನಾನು ಸುಮ್ಮನೆ 1-2 ಇರಲಿ ನಮ್ಮ ಮನೇಲಿ ಕೂಡ, ನೋಡೋಣ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ತುಂಬಾ ಖುಷಿ ಆಗ್ತಾಯಿತ್ತು. ಬಿಕಾಸ್ ನನಗೆ ಯಾವಾಗಲೂ ತುಂಬಾ ಬೇಜಾರಾಗೋದು, ನಮ್ಮ ಮನೇಲಿ ಏನೂ ಕರೆಕ್ಟಾಗಿಲ್ಲ ಅಥವಾ ನಾನು ಏನೂ ತೊಗೊಂಡಿಲ್ಲ, ಆ ಥರ ತುಂಬಾ ಬೇಜಾರಾಗೋದು. ಈ ಸತಿ ಏನೇ ಆಗಲಿ, ದುಡ್ಡು ಖರ್ಚಾದರೂ ಆಗಲಿ ಅಥವಾ ಏನಾದರೂ ಆಗಲಿ, ನನಗೇನು ಇಷ್ಟ, ನನಗೇನು ಸರಿ ಅನಿಸುತ್ತೆ ಅದು ನಾನು ಮಾಡ್ತೀನಿ ಅಂತ ಅಂದ್ಕೊಂಡು ಒಂದು ಸಣ್ಣ ಪಾತ್ರೆನೇ ಆಗಲಿ ಫ್ರೆಂಡ್ಸ್, ಬಟ್ ನಾನು ಅದನ್ನ ತೊಗೊಂಡೆ. ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿದೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನಾನು ಹಾಗೂ ಅಕ್ಕ ಅಲ್ವಾ, ಆ ಒಂದು ಪಾತ್ರೆಗೆ ಒಂದು ಚೆನ್ನಾಗಿರೋದು ಮುಚ್ಚಲಾಬೇಕಿತ್ತು. ಸೊ ಅದು ಸೈಜ್ ಕರೆಕ್ಟಾಗಿ ನೋಡ್ತಾ ಇದ್ವಿ. ಬಟ್ ಏನಪ್ಪ ಅಂದರೆ ಮಣ್ಣಿಂದಲ್ವ ಒಂದು ಸ್ವಲ್ಪ ಏರುಪೇರು ಇರುತ್ತೆ ಸೈಜಲ್ಲಿ ಎಲ್ಲ, ಬಟ್ ದಟ್ಸ್ ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಕೇಳಿದೆ ಅವ್ರಿಗೆ ಇದನ್ನ ಯಾವ ಥರ ಬಳಸಬೇಕು, ಯಾವ ಥರ ಯೂಸ್ ಮಾಡಬೇಕು ಅಥವಾ ಯಾವ ಥರ ತೊಳಿಬೇಕು ಈ ಪಾತ್ರೆನ ಅಂತ. ಸೊ ಅವ್ರು ಏನು ಸಜೆಸ್ಟ್ ಮಾಡಿದ್ರು ಅಂತಂದರೆ, ಇವಾಗ ಹೋಗಿದ ತಕ್ಷಣ ಅದನ್ನ ಬಳಸೋಕ್ಕೆ ಹೋಗಬೇಡಿ, ಇಡೀ ದಿನ ರಾತ್ರಿ ಅಂದರೆ ಕಡಿಮೆ ಆದರೂ ಒಂದು 2 ದಿವಸಕ್ಕೆಲ್ಲ ಫುಲ್ ಒಂದು ಬಕೆಟಲ್ಲಿ ನೀರು ತಗೊಂಡು ದಿನ ರಾತ್ರಿ ಆ ನೀರೊಳಗೆ ಇಟ್ಟಿರಿ, ಚೆನ್ನಾಗಿ ಸೀಸನಿಂಗ್ ಆಗಬೇಕು, ಚೆನ್ನಾಗಿ ನೆನೆಯಬೇಕು ಅದು ಅಂತ. ಅದಾದಮೇಲೆ ಬೇಕಾದರೆ ನೆಕ್ಸ್ಟ್ ಟೈಮ್ ಅಂದರೆ ನೀವು ಅಡುಗೆ ಮಾಡೋಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಪಾತ್ರೆಯಲ್ಲಿ, ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಡುಗೆ ಮಾಡಿ. ಒಂದು 2-3 ಸತಿ ಬರೀ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಡುಗೆ ಮಾಡಿ. ಆಮೇಲೆ ಹೋಗ್ತಾ 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 ಮಾಮೂಲಿ ನಾವು ಯಾವ ಥರ ಒಲೆ ಹಚ್ತೀವಲ್ಲ, ಸೊ ಮಾಮೂಲಿ ಯಾವ ಥರ ಅಡುಗೆ ಮಾಡ್ತೀವಿ ಆ ಥರ ಮಾಡ್ಕೊಳ್ಳಿ ಅಂತ ಅಂದರು ಫ್ರೆಂಡ್ಸ್.
ಸೊ ತುಂಬ ಹೊಟ್ಟೆ ಹಸಿವು ಆಗ್ತಾಯಿತ್ತು ನನಗಂತೂ, ಬಿಕಾಸ್ ಬೆಳಗ್ಗೆ ತಿಂಡಿ ಅಷ್ಟೇ ತಿಂದಿದ್ದಲ್ವ, ಪ್ರಸಾದ ಏನೂ ತಿಂದಿಲ್ಲ ನಾನು. ಸೊ ನನಗೂ ಹಾಗೂ ಅವ್ರಿಗೂ ತುಂಬಾ ಹೊಟ್ಟೆ ಹಸಿವು ಆಗ್ತಾಯಿತ್ತು. ಸರಿ ಆಯಿತು, ಇಲ್ಲಿ ಅಕ್ಕ ಮನೆ ಹತ್ರ ಬಂದ್ವಿ, ಏನೋ ಕೆಲಸ ಇತ್ತು ಅಂತ. ಆ್ಯಂಡ್ ಇವಾಗ ನಾವು ನೋಡ್ಬೋದು ಫುಲ್ ಮೀನು ಮತ್ತು ಬಿರಿಯಾನಿ ಎಲ್ಲ ಆರ್ಡ್ರ್ ಮಾಡಿದ್ವಿ. ಅಂದರೆ ಕಬಾಬ್ ಮ್ಯಾಜಿಕ್ ನಾವು ಬಂದಿದ್ದು ಫಸ್ಟ್ ಟೈಮ್ ಈ ಕಡೆ ಟ್ರೈ ಮಾಡಿದ್ದು. ಆ್ಯಂಡ್ ನಂಗೆ ಎಷ್ಟೇ ಹೊಟ್ಟೆ ಹಸಿದ್ರಲ್ಲ ನನಗೆ ಫಸ್ಟು ಲಡ್ಡು ತಿನ್ನಬೇಕು, ಲೈಕ್ ಅವ್ನಿಗೆ ಹೊಟ್ಟೆ ಫುಲ್ ಅಂತ ಅಂದರೆ ನಂಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಮಮ್ಮಿ ಹೇಳಿದ್ರು ಬಾ ಕೂತ್ಕೋ ಊಟ ಮಾಡೋ, ನಿಮಗೆ ಹೊಟ್ಟೆ ಹಸಿವು ಅಲ್ವಾ, ಬೆಳಗ್ಗೆ ತಿಂಡಿ ಅಷ್ಟೇ ತಿಂದಿದ್ದು, ಆಲ್ರೆಡಿ ಸಂಜೆ ಆಗ್ತಾ ಇದೆ ಅಂತ. ನಾನಿಲ್ಲ ಮಮ್ಮಿ, ಅವ್ನಿಗೊಂದು ಫಸ್ಟು ಇಡ್ಲಿ ತಿನ್ನಿಸ್ಬಿಡ್ತೀನಿ, ಒಂದು ಇಡ್ಲಿ ತಿನ್ನಿಸ್ಬಿಟ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ ಅಂದ್ಕೊಂಡು ಅವ್ನು ಹಿಂದೆನೇ ಇದ್ದೀನಿ. ಅವ್ನು ಬೇಡ ಬೇಡ ಅಂತ ನಾನು ತಿನ್ನು ಅಂತ, ಅವ್ನು ಬೇಡ ಬೇಡ ಅಂತ ನಾನು ತಿನ್ನು ಅಂತ. ಐ ಗೆಸ್ ಎಲ್ಲ ಅಮ್ಮಂದ್ರು ಇದನ್ನ ರಿಲೇಟ್ ಮಾಡ್ಕೋಬೋದು, ಫಸ್ಟು ಮಕ್ಕಳು ತಿನ್ನಿಸ್ಬೇಕು, ಫಸ್ಟ್ ಅವ್ರ ಹೊಟ್ಟೆ ತುಂಬಿಸ್ಬೇಕು ಅಂತ. ನಮ್ಮ ಅಮ್ಮಂಗೆ ನಾನು ತಿನ್ನಲಿ ಅಂತ, ನನಗೆ ನನ್ನ ಮಗ ತಿನ್ನಲಿ ಅಂತ, ಹೇಗೆ ಅಲ್ವಾ. ಆ್ಯಂಡ್ ಫ್ರೆಂಡ್ಸ್, ನಂಗೆ ಗೊತ್ತು ಇದು ಸಹ ತುಂಬ ಜನ ಕೇಳ್ತೀರಾ, ನೀವು ಯಾಕೆ ಅತ್ತೆ ಮನೇಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿಲ್ಲ ಅಂತ. ಸೊ ನಾನು ಪ್ರೀವಿಯಸ್ ವ್ಲಾಗಲ್ಲೂ ಹೇಳಿದ್ದೀನಿ, ಲೈಕ್ ನಾವು ಊರಿಗೆ ಹೋಗಿದ್ವಿ, ಏನೋ ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಇತ್ತು ಅಂತ. ಸೊ ಅಲ್ಲಿಂದ ನಾನು ನಮ್ಮ ಮನೆಗೆ ಬಂದೆ, ಅಂದರೆ ಮಮ್ಮಿ ಮನೆಗೆ ಬಂದೆ. ಮಮ್ಮಿ ಮನೆಗೆ ಬಂದು ನೆಕ್ಸ್ಟ್ ದಿವಸನೇ ಲಡ್ಡುಗೆ ಫುಲ್ ಫೀವರ್ ಆಗಿತ್ತು. ಒಂದು 2-3 ದಿವಸ ತುಂಬ ಜ್ವರ ಆಯಿತು ಅವನಿಗೆ. ಅದಾದಮೇಲೆ ಸರಿ ಒಂದು ಜ್ವರ ಕಡಿಮೆ ಆಗ್ತಾ ನನಗೆ ಪೀರಿಯಡ್ಸ್ ಆಯಿತು. ಆ್ಯಂಡ್ ನಂಗೆ ತುಂಬ ವಿಪರೀತ ಹೊಟ್ಟೆ ನೋವು ಫ್ರೆಂಡ್ಸ್, ನಂಗೆ ಈ ಟೈಮಲ್ಲಿ ತುಂಬಾ ಹೊಟ್ಟೆ ನೋವುತ್ತೆ. 2 ದಿವಸ ಬಿಟ್ಕೊಂಡು ನ್ಯೂ ಇಯರು. ಸೊ ಈ ಥರ ಇತ್ತು, ಅದಕ್ಕೇ ಹೋಗೋಕ್ಕಾಗಿಲ್ಲ. ಆ್ಯಂಡ್ ಸರಿ ಇವಾಗ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ನಮ್ಮ ಅತ್ತೆಯವರೆಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಅಂತ ಅರುಣ್ ಹೇಳಿದ್ರು, ನಂಗೆ ಗೊತ್ತಿರಲಿಲ್ಲ. ಬಟ್ ಅರುಣ್ ಹೇಳಿದ್ರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ, ಇವಾಗ ಅವ್ರು ಬರೋದು 4 ದಿವಸ ಆಗುತ್ತೆ ಅಂತ ಹೇಳಿದರು. ಸರಿ ಆಯಿತು ಅಂದ್ಕೊಂಡು ಇವಾಗ ಇಲ್ಲೇನೆ ಈ ಥರ ಇದನ್ನೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಸೊ ನಮ್ಮ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಈ ಥರ ಆಗಿತ್ತು. ಲೈಕ್ ಮಾಮೂಲಿ ಒಂದು ಟಿಪಿಕಲ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ, ದೇವಸ್ಥಾನಕ್ಕೆ ಹೋಗೋದು ಫ್ಯಾಮ್ಲಿ ಜೊತೆ, ಆಮೇಲೆ ಊಟಕ್ಕೆ ಅಂತ ಹೋಗೋದು, ಫೋಟೋಸ್ ತೆಗಿಯೋದು. ಸೊ ಮಾಮೂಲಿ ಇದೇ ಥರ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ನಿಜವಲ್ಲೂ ತುಂಬಾ ಖುಷಿ ಇದೆ, ಬಿಕಾಸ್ ಎಲ್ರಿಗೂ ಅವ್ರವ್ರ ಕೆಲಸ ಅಂತ ಇವಾಗ ಎಲ್ಲರೂ ಬ್ಯುಸಿ ಇದ್ದಾರೆ ಫ್ರೆಂಡ್ಸ್. ಆಫೀಸ್ ಕೆಲಸ ಇದೆ, ಮೀಟಿಂಗ್ ಇದೆ, ವ್ಯಾಪಾರ, ಮರಿ ಮಕ್ಕಳು, ಯೂಟ್ಯೂಬ್ ಅಂದ್ಕೊಂಡು ಎಲ್ಲರೂ ಬ್ಯುಸಿ ಇದ್ದಾರೆ. ನಾವು ಒಟ್ಟಿಗೆ ಇರ್ತೀವಿ, ಆದರೂ ಯಾರನ್ನ ಒಬ್ಬರು ಮಿಸ್ ಖಂಡಿತವಾಗ್ಲೂ ಆಗೇ ಆಗ್ತಾರೆ. ಬಟ್ ಈ ಸತಿ ಟಚ್ ಹೊಡಿ ಎಲ್ಲರೂ ನಾವು ಸಿಕ್ಕಿದ್ವಿ, ಎಲ್ಲರೂ ಮಾತಾಡ್ಸಿದ್ವಿ, ಫುಲ್ ಖುಷಿ ನಮಗೆ. ಸೊ ಎಸ್, ನಿಮ್ಮ ಸೆಲೆಬ್ರೇಷನ್ ಯಾವ ಥರ ಇತ್ತು, ನೀವು ಎಲ್ಲಿ ಹೋಗಿದ್ರಿ, ಅಥವಾ ನಿಮ್ಮ ಮನೆಗೆ ಯಾರು ಗೆಸ್ಟ್ ಬಂದಿದ್ರು, ಏನೆಲ್ಲ ಅಡುಗೆ ಮಾಡಿದ್ರಿ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಫ್ರೆಂಡ್ಸ್, ನಾನು ನಿಜವಾಗ್ಲೂ ಪರ್ಸ್ನಲ್ ಆಗಿ ನಿಮಗೊಂದು ಸಜೆಸ್ಟ್ ಮಾಡ್ತೀನಿ, ನಿಮ್ಮ ಫ್ರೆಂಡ್ಸೇ ಆಗಿರಲಿ ಅಥವಾ ಫ್ಯಾಮಿಲಿನೇ ಆಗಿರಲಿ, ಅವಾಗವಾಗ ಸಿಗ್ತಾ ಇರಿ, ಫೋನಲ್ಲಿ ಮಾತಾಡ್ತಾ ಇರಿ. ಎಷ್ಟೇ ದೂರ ಇದ್ದರೂ ಟೈಮ್ ಒಂದು ಸ್ವಲ್ಪ ಬಿಡು ಮಾಡಿಬಿಟ್ಟು ಮೀಟ್ ಆಗೋಕ್ಕೆ ಟ್ರೈ ಮಾಡಿ, ಬಿಕಾಸ್ ತುಂಬಾ ಇಂಪಾರ್ಟೆಂಟು. ಇವಾಗ ಯಾವ ಥರ ಆಗಿದೆ ಅಂತಂದರೆ, ವಾಟ್ಸಪ್ ಸ್ಟೇಟಸ್ ನೋಡಿಬಿಟ್ಟು ಅಥವಾ ಇನ್ಸ್ಟಾಗ್ರಾಮಲ್ಲಿ ಫೋಟೋಸ್ ನೋಡಿಬಿಟ್ಟು ನಮಗೆ ಒಂದು ಆ ಫ್ಯಾಮಿಲಿ ಅಪ್ಡೇಟ್ ಅಥವಾ ಅವ್ರ ಲೈಫಲ್ಲಿ ಏನು ನಡೀತಾ ಇದೆಯಲ್ಲ ಆ ಒಂದು ಅಪ್ಡೇಟ್ ಸಿಗುತ್ತೆ. ಅದಕ್ಕಿಂತ ಒಂದು ಸ್ವಲ್ಪ ಎಫರ್ಟ್ ಹಾಕಿ ಒಂದು ಫೋನ್ ಮಾಡಿದ್ರೆ, ಅಥವಾ ಓಕೆ ಸರಿ ಆಯಿತು ಇವತ್ತು ಹೋಗ್ಬಿಟ್ಟು ಟೈಮ್ ಫ್ರೀ ಮಾಡಿಕೊಂಡು ಹೋಗ್ಬಿಟ್ಟು ಮೀಟ್ ಮಾಡಿದ್ರೆ ಅಲ್ವಾ ಇನ್ನೂ ತುಂಬ ಚೆನ್ನಾಗಿರುತ್ತೆ, ಇನ್ನೂ ಆ ಒಂದು ಬಾಂಡಿಂಗಿಗೆ ವ್ಯಾಲ್ಯೂ ತುಂಬ ಜಾಸ್ತಿ ಇರುತ್ತೆ ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನು. ಓಕೆ ಫ್ರೆಂಡ್ಸ್, ಸೊ ಈ ಒಂದು ಸಿಂಪಲ್ ಆದ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ಈ ವ್ಲಾಗ್ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇನ್ನು ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕೂಡ ನನಗೆ ಕಾಮೆಂಟ್ ಮೂಲಕ ತಿಳಿಸಿ, ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.